ಜಿಲ್ಲೆಯ ಸಾಗರ ಅಂದ್ರೆ ಮಲೆನಾಡಿನ ಮಡಿಲು. ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಿದೆ ಅನ್ನೋ ಹೆಸರೇನೋ ಇದೆ. ಆದ್ರೆ ಇದೇ ಸಾಗರ ನಗರಸಭೆ ವ್ಯಾಪ್ತಿಯ ಒಂದು ಕಾಲೋನಿಯ ಜನರ ಸ್ಥಿತಿ ನೋಡಿದ್ರೆ ನೀವು ಮರುಗುತ್ತೀರಿ. ಬರೋಬ್ಬರಿ 40 ವರ್ಷಗಳಿಂದ ಈ ಭಾಗದ ಜನ ಮೂಲಭೂತ ಸೌಕರ್ಯಗಳಿಗಾಗಿ ಅಕ್ಷರಶಃ ಹೋರಾಟ ಮಾಡ್ತಾನೆ ಇದ್ದಾರೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಹೌದು, ಇದು ಸಾಗರ ನಗರಸಭೆಯ 31ನೇ ವಾರ್ಡ್ ವ್ಯಾಪ್ತಿಯ ವರದ ಕಾಲೋನಿಯ ಕರುಣಾಜನಕ ಕಥೆ. ಈ ವಾರ್ಡ್ ನಗರಸಭೆಯಲ್ಲಿ ಅತಿ ದೊಡ್ಡ ವಾರ್ಡ್ ಹೌದು, ಆದ್ರೆ ಇಲ್ಲಿರೋ ಸಮಸ್ಯೆಗಳು ಅಷ್ಟೇ ದೊಡ್ಡದಾಗಿದೆ. ಕಳೆದ 4 ದಶಕಗಳಿಂದ ಈ ಕಾಲೋನಿಯ ಜನರಿಗೆ ಸರಿಯಾದ ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿಲ್ಲ, ಅಷ್ಟೇ ಯಾಕೆ ಬೀದಿ ದೀಪದ ಭಾಗ್ಯವೂ ಸರಿಯಾಗಿ ಸಿಕ್ಕಿಲ್ಲ. ವರದ ಕಾಲೋನಿ 31ನೇ ವಾರ್ಡ್ಗೆ ಸೇರಿದ ಮೇಲೆ ಹಲವು ಸದಸ್ಯರು ಬಂದು ಹೋದ್ರು. ಆಗ ಬರುವವರು ಗೆದ್ದ ಮೇಲೆ ಈ ಕಡೆ ಮುಖ ಹಾಕಿಯೂ ನೋಡೋದಿಲ್ಲ ಅನ್ನೋದು ಜನರ ನೇರ ಆರೋಪ. ಜನಪ್ರತಿನಿಧಿಗಳಿಗೆ ತಮ್ಮ ಸಮಸ್ಯೆ ಹೇಳ್ಕೊಳ್ಳು ಹೋದ್ರೆ ಅವರ ಬದಲು ಅವರ ಕುಟುಂಬಸ್ಥರು ಅಥವಾ ಸಂಬಂಧಿಕರು ಬಂದು ಸುಳ್ಳು ಭರವಸೆ ನೀಡ್ತಾರೆ ಅನ್ನೋದು ಇಲ್ಲಿನ ಜನರ ಅಳಲು. ಇಲ್ಲ, ಇಲ್ಲಿ ನಮಗೆ ಈಗ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬರ್ತಾರೆ, ನಿಮ್ಗೆ ಆಶ್ವಾಸನೆ ಕೊಡ್ತಾರೆ, ಒಂದ್ 2 ತಿಂಗಳಲ್ಲಿ ಮಾಡಿಸೇ ಬಿಡ್ತೀವಿ, 2 ತಿಂಗಳು 2 ವರ್ಷ ಆಯ್ತು, ಎಲ್ಲ ರೆಡಿ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಏನಾದ್ರು ಮಳೆ ಬಂತು ಅಂದ್ರೆ ಇಲ್ಲಿ ಸಣ್ಣ ಮಕ್ಳು ಓಡಾಡಕ್ಕಾಗತ್ತಿಲ್ಲ, ಒಂದು ಗಾಡಿ ಕೂಡ ತೆಗಿಯಕ್ಕಾಗತ್ತಿಲ್ಲ, ಒಂದು ಎಮರ್ಜೆನ್ಸಿ ಅಂದ್ರೆ ಹೋಗಕ್ಕಾಗಲ್ಲ ಅಂತ ವ್ಯವಸ್ಥೆ ಐತೆ. ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ನೆನಪಿಗೆ ಬರ್ತಾರೆ. 31ನೇ ವಾರ್ಡ್ ಅಂತ ಕೊಟ್ಟಿದ್ದಾರೆ, ಆದ್ರೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಮಾತ್ರ ಕೊಟ್ಟಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾಗಿ ಒಂದು ಏನೇನು ಕೊಟ್ಟಿಲ್ಲ. ಈಗ ಅವರು ನಾವ್ ಎಷ್ಟು ಸಲ ಮನವಿ ಮಾಡಿದ್ರು ನೋಡೋಣ 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 ಅದು ಯಾವಾಗ ಮಾಡಿಸ್ಕೊಡ್ತಾರೆ ನೋಡ್ಲಿ. ಸದಸ್ಯರು ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ. ಎಲೆಕ್ಷನ್ಗೆ ಒಂದಿಷ್ಟು ಜನ ಕರ್ಕೊಂಡ್ ಬರ್ತಾರೆ, ಓಟ್ ಕೇಳ್ತಾರೆ, ಅವು ಗೆದ್ರೋ ಬಿಟ್ರು ಅದು ನೆಕ್ಸ್ಟ್ ನಮಗೆ ಗೆದ್ದಾಗ ಎಲೆಕ್ಷನ್ಗೆ ಓಟ್ ಕೇಳಕ್ ಬರ್ತಿದ್ದಾರೆ. ಹೌದು, ಆವಾಗ ನೋಡಿದೀವಿ ಒಂದು 10 ಜನ ಅಭ್ಯರ್ಥಿಗಳಲ್ಲಿ. ಅದಾದ್ಮೇಲೆ ಅಧ್ಯಕ್ಷರು ಗೆದ್ದವ್ರು ಯಾರು ಅಂತಾನೆ ಅವ್ರ ಮುಖನೂ ತೋರಿಸಿಲ್ಲ. ಇದುವರೆಗೂ ಅವ್ರು ಏನೇ ಒಂದು ಏನ್ ಸಮಸ್ಯೆ ಏನು ಕೇಳೋದಿಲ್ಲ. ಅವ್ರನ್ನೇನಾದ್ರು ಹೋಗಿ ಕೇಳಿದ್ರೆ ಅವ್ರ ಗಂಡನಿಗೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಯಾರು ಬರೋದಿಲ್ಲ ಇಲ್ಲಿ. ಅದಾಗ್ತಾರದೇ ಹಂಗೆ ಸರ್. ನಮಗೆ ಕೊಟ್ಟರು ನೋಡೋಣ ನೋಡೋಣ, ನಮ್ಮ ಈಗ ಅಧಿಕಾರ ಇದ್ದಾಗ ಮಾಡ್ಲಿಲ್ಲ, ಈಗ ಅಧಿಕಾರ ಇಲ್ಲ ನಮ್ಮ ಹತ್ರ ಅಂತ ಈಗ ಹೇಳ್ತಾರೆ. ನನಗೆ ಹೇಳ್ತಾರೆ ಅವ್ರು ನಾವೇನಾದ್ರು ಕಂಪ್ಲೇಂಟ್ ಮಾಡಕ್ ಹೋದ್ರೆ ನಾವು ಅವರಿಗೆ ಮಾತಾಡ್ತೀವಿ ಇವರಿಗೆ ಮಾತಾಡ್ತೀವಿ ಅಂದ್ರೆ ಅವ್ರು ಯಾರಿಗೂ ಮಾತಾಡೋದಿಲ್ಲ. ಬರೀ ನಾವು ಕೇಳಿ ಸಾಕಾಯ್ತು ಬಿಟ್ರೆ ಅವ್ರದ್ದು ಏನೇ ರೀತಿ ಒಂದು ರಿಸಲ್ಟ್ ಅಂತ ಎಂತ ಇಲ್ಲ ಸರ್. ಅವ್ರು ಏನೇ ಒಂದು ಕಾರ್ಯ ಆಗ್ಲಿ ಏನೇ ಆಗ್ಲಿ ಏನು ಅವ್ರು ಮಾಡಿಸಿರೋದು ಎಂತದ್ದು ಇಲ್ಲ. ಸ್ಥಳೀಯರ ಮಾಹಿತಿ ಪ್ರಕಾರ ಈ ಭಾಗದ ರಸ್ತೆ ಕಾಮಗಾರಿಗೆ ಅನುದಾನ ಮಂಜೂರಾಗಿದ್ರೂ ಕೆಲಸ ಮಾತ್ರ ಶುರುವಾಗಿಲ್ಲ. ಹಾಗಾದ್ರೆ ಆ ಹಣ ಎಲ್ಲಿ ಹೋಯ್ತು? ಕಾಮಗಾರಿ ಯಾಕೆ ನಿಂತಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಎಷ್ಟೋ ವರ್ಷದಿಂದ ಇಲ್ಲಿ ಒಂದು ನಮ್ಮ ಮೂಲಭೂತ ಸೌಕರ್ಯಗಳಾದ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಮತ್ತೆ ಯಾವುದೇ ತರ ಒಂದು ರೋಡ್ ಇಲ್ಲ, ರಸ್ತೆ ನಿರ್ಮಾಣ ಇಲ್ಲ. ನಾವು ಪದೇ ಪದೇ ಅವ್ರ ಬಗ್ಗೆ ಹೇಳಿದ್ರು ಕೂಡ ನಾವು ಶಾಸಕರಿಗೆ ಸಮೇತ ನಾವು ಇದ್ರ ಬಗ್ಗೆ ಮನವಿ ಸಲ್ಲಿಸಿದ್ದೇವೆ. ವರ್ಷದಿಂದ ಇದು ರಸ್ತೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಹಾಗೆ ನಾವು ಇದ್ರ ಬಗ್ಗೆ 2-3 ಸಲ ನಾವು ಹೇಳಿದ್ದೀವಿ, ನಾವು ನಮ್ಮ ಅರ್ಜಿಯನ್ನು ಕೊಟ್ಟಿದ್ದೀವಿ, ಶಾಸಕರಿಗೆ ಸಮೇತ ನಾವು ಕೊಟ್ಟಿದ್ದೀವಿ. ಅವರು ಈ ಜಾತ್ರೆ ಮುಗಿದ ಮೇಲೆ ನಮ್ಗೆ ಇದು ರಸ್ತೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಜಾತ್ರೆ ಮುಗಿದು ತುಂಬಾ ದಿನಗಳಾಯಿತು, ನೀರಿನ ವ್ಯವಸ್ಥೆನೂ ಇಲ್ಲ, ನಮ್ಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಇಲ್ಲ. ಈಗ ಮಳೆ ಬಂದಿದ್ರೆ ಎಲ್ಲರೂ ಜಾರ್ ಬೀಳ್ತಾರೆ, ಗಾಡಿಗಳು ಹೋಗ್ಲಿಕ್ಕೆ ಆಗಲ್ಲ, ರೋಡಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ, ಸ್ಕಿಡ್ ಆಗತ್ತೆ. ಮತ್ತೆ ಸಣ್ಣ ಶಾಲೆ ಇದೆ, ಮಕ್ಕಳಿಗೆ ಕರ್ಕೊಂಡು ಬರ್ಲಿಕ್ಕೆ ಪೋಷಕರಿಗೆ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಇದರ ಬಗ್ಗೆ ತಾವು ಗಮನ ವಹಿಸಬೇಕು. ಮತ್ತೆ ಈಗ ನಾವು ಶಾಸಕರ ಅಲ್ಲಿ ಹೋಗಿ ನಾವು ನಮ್ಮ ಬೇಳೂರು ಗೋಪಾಲಕೃಷ್ಣ ಬೇಳೂರು ಅವರಿಗೆ ನಾವು ಅರ್ಜಿ ಕೊಟ್ಟಿದಾಗ ಲೈನ್ ಹಾಕಿ ಕೊಟ್ಟಿದ್ದಾರೆ. ನಮ್ಗೆ ಜಾತ್ರೆ ಮುಗಿದ ಮೇಲೆ ನಿಮ್ಮ ರೋಡಿನ ಕೆಲಸ ಮಾಡ್ಕೊಡ್ತೀವಿ ಅಂತ ಬೇಳೂರು ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವೆಲ್ಲ ಸ್ಥಳೀಯರು ಅಲ್ಲಿ ಹೋಗಿ ಅವರಿಗೆ ನಮ್ಮ ಅರ್ಜಿಯನ್ನು ಕೊಟ್ಟಿದ್ದೀವಿ. ಯಾಕೆಂದ್ರೆ ಇದು ಸ್ಯಾಂಕ್ಷನ್ ಆಗಿದ್ದು 2 ವರ್ಷದಿಂದ ರೋಡು, ಅದಕ್ಕೋಸ್ಕರ ನಾವು ಇದು ಆದ್ರೂ ಮಾಡ್ಕೊಡ್ತಾ ಇಲ್ಲ. ಹೌದು ಸರ್, ನಮ್ಗೆ ಈಗ ಮಳೆಗಾಲಗಿಂತ ಮುಂಚೆ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊಳ್ತೇವೆ. ಮಕ್ಕಳು ತೊಂದರೆ ಆಗಿದೆ. ಅಕ್ಕಪಕ್ಕ ಎಲ್ಲ ವ್ಯವಸ್ಥೆ ಏನೂ ಇಲ್ಲ. 40 ವರ್ಷ ಆಯ್ತು, ಏನು ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಂದು ರೋಡಿನ ವ್ಯವಸ್ಥೆ ಇಲ್ಲ, ರಾತ್ರಿ ಹೊತ್ತು ಲೈಟ್ ಇರಲ್ಲ. ಪದೇ ಲೈಟ್ ಹೋಗುತ್ತೆ, ಲೈಟ್ ಹಾಕ್ತೀರಾ ಅಂತ ಕೇಳಿದ್ರೆ ಬರುತ್ತೆ ಅಮ್ಮ ನಿಮ್ಮ ಕಡೆ ಒಂದೇ ಅಲ್ಲ ಅಂತ ಹೇಳ್ತಾರೆ. ಹೋಗಿ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗಲ್ಲ. ಚರಂಡಿನ ವ್ಯವಸ್ಥೆ ಇಲ್ಲ, ಅಲ್ಲೆಲ್ಲ ನೀರು ಇರುತ್ತೆ, ಶಾಲೆಗೆ ಬರೋ ಮಕ್ಕಳಿಗೆಲ್ಲ ಹೆಂಗೆ ಬರಬೇಕು ಹೆಂಗೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆಲ್ಲ ನೀವೆಲ್ಲ ಮುಂದೆ ನಿಂತು ಎಲ್ಲ ಮಾಡಿಸ್ಕೊಡ್ಬೇಕಾಗಿ ವಿನಂತಿಸುತ್ತೇವೆ. ಏನಂತ ಹೇಳಿದ್ರೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಯಾಕಂದರೆ ನಮಗೆ ರಾತ್ರಿ ಹೊತ್ತು ಮಕ್ಕಳಿಗೆ ಹೊರಗೆ ಬಿಡೋಕ್ಕೆ ಹೆದರಿಕೆ ಆಗುತ್ತೆ. ಹಾವುಗಳ ಕಾಟ ಸಿಕ್ಕಾಪಟ್ಟಿದೆ. ಒಂದು ಚರಂಡಿ ವ್ಯವಸ್ಥೆನೂ ಇಲ್ಲ, ಲೈಟ್ ವ್ಯವಸ್ಥೆ ಇರೋದಿಲ್ಲ, ರೋಡ್ ಇಲ್ಲ. ಈಗ ಮಕ್ಕಳಿಗೆ ಶಾಲೆ ಕರ್ಕೊಂಡು ಹೋಗ್ಬೇಕಂದ್ರೂ ಇಲ್ಲಿ 2 ಸತಿ ಸ್ಕಿಡ್ಡಾಗಿ ಬಿದ್ದಿದ್ದೀವಿ ನಾವು ಸುಮಾರು ಸತಿ ಹೇಳಿದ್ದೀವಿ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಯವಿಟ್ಟು ನಮ್ಮ ಈ ಮನೆಯನ್ನು ತಾವು ಸ್ವೀಕರಿಸಿ ನಮಗೆ ಬೇಕಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ನಡೆಸ್ಕೊಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಿದ್ದೀವಿ. ಹೇಳಿದ್ರೆ ಇಲ್ಲಿ ಚರಂಡಿ ಇಲ್ಲದ ಕಾರಣ ನಾವು ಸ್ವಂತ ನಮ್ಮ
ಕೈಯಿಂದನೇ ದುಡ್ಡು ಹಾಕಿ ನಾವು ಪೈಪಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದರೂ ಇಲ್ಲಿ ಜನರು ವಾಸನೆ ಅಂತೇಳಿ ನಮಗೆ ಪದೇ ಕಿರಿಕಿರಿ ಮಾಡ್ತಾ ಇರ್ತಾರೆ. ದಯವಿಟ್ಟು ಈ ಚರಂಡಿನ ಒಂದು ವ್ಯವಸ್ಥೆ ಮತ್ತು ರೋಡಿನ ಒಂದು ವ್ಯವಸ್ಥೆ ಆಗ್ಬೇಕಂತೇಳಿ ತಮ್ಮಲ್ಲಿ ದಯವಿಟ್ಟು ಕಳಕಳಿಯಿಂದ ನಾವು ಬೇಡ್ಕೊಳ್ತಿದ್ದೀವಿ. ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಹರಿಕಾರರು ಅಂತ ಹೆಸರು ಪಡೆದಿದ್ದಾರೆ. ಹಾಗಾಗಿ ವರದ ಕಾಲೋನಿಯ ಜನ ಈಗ ಶಾಸಕರ ಮೇಲೆ ಬೆಟ್ಟದಷ್ಟು ಭರವಸೆ ಇಟ್ಟಿದ್ದಾರೆ. ನಮ್ಗೆ ನ್ಯಾಯ ಕೊಡಿ, ನಮ್ಮ ಬದುಕು ಹಸನು ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಆದ್ರೆ ಈ ಬಾರಿ ಜನ ಸುಮ್ಮನೆ ಕೂರುವಂತಿಲ್ಲ. ಶಾಸಕರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ಸೋಮವಾರ ವರದ ಕಾಲೋನಿಯ ನಿವಾಸಿಗಳು ಬೃಹತ್ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ಒಂದು ವ್ಯವಸ್ಥೆ ತಾವು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಾದ್ರೆ ನಾವು ನಮ್ಮ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಒಟ್ಟಾರೆ ನಗರಸಭೆ ಮತ್ತು ಜನಪ್ರತಿನಿಧಿಗಳು ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಂಡು ಈ 40 ವರ್ಷಗಳ ಗೋಳಿಗೆ ಮುಕ್ತಿ ಹಾಡ್ತಾರಾ ಅಥವಾ ಪ್ರತಿಭಟನೆಯ ಕಿಚ್ಚಿಗೆ ಕಾಯ್ತಾರಾ ಕಾದು ನೋಡಬೇಕು. ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿರುವ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯದ ಸುದ್ದಿಗಳು ನೋಡಿ. ಮತ್ತೊಂದು ಸುದ್ದಿಗಳೊಂದಿಗೆ ಮತ್ತೆ ಆಗಮಿಸುತ್ತೇವೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.